ಕಾಂಗ್ರೆಸ್ಗೆ ಸಿಟ್ಟು, ಕೈನಲ್ಲಿ ರಾಜೀನಾಮೆ ಪರ್ವ. ಶಾಸಕರ ಬೆಂಬಲಿಗರ ರೋಷಾಗ್ನಿ, ಬೆಂಕಿ, ವಿಷ, ಕಲ್ಲು ತೂರಾಟ. ಶಾಸಕರಿಗೆ ಸಿಎಂ ಪಾಠ ಏನು? ಯಾವ ಶಾಸಕಿಗೆ ಕೊಟ್ರು ಅಸಮಾಧಾನ? ಬಂಡಾಯದ ಬಾವುಟ. ಬಿಗ್ ಮ್ಯಾಂಡೇಟ್ ಸಿಕ್ಕಂತ ಸಂದರ್ಭದಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಅದರಲ್ಲೂ ಈ ಬಾರಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತವ್ರು ಮೊದಲ ಬಾರಿಗೆ ಗೆದ್ದಿರುವಂತವ್ರಲ್ಲ, ಅಥವಾ 2 ಬಾರಿ ಗೆದ್ದಿರುವಂತವ್ರಲ್ಲ. ಆಲ್ಮೋಸ್ಟ್ 3 ಬಾರಿ, 4 ಬಾರಿ, 5 ಬಾರಿ, 6 ಬಾರಿ. ಎನ್ ವೈ ಗೋಪಾಲಕೃಷ್ಣ ಅವರಂತೂ 7 ಬಾರಿ ಗೆದ್ದಿದ್ದೀನಿ, ನನಗೆ ಇನ್ನೂ ಕೂಡ ಚಾನ್ಸ್ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನ. ಜಾತಿ ಸಮೀಕರಣ ಏನೋ ಚೆನ್ನಾಗಿ ಮಾಡಿದ್ದಾರೆ ಹೈಕಮಾಂಡ್ನವರು. ಯಾಕೆಂದ್ರೆ ಹೈಯೆಸ್ಟ್ ಅಹಿಂದ ವರ್ಗಕ್ಕೆ 60% ಆಫ್ ಮಿನಿಸ್ಟರ್ಗಿರಿ ಅವರಿಗೆ ಕೊಟ್ಟಿರುವಂತದ್ದು. ಆದರೆ ಯಾರಿಗೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಎಡವಟ್ಟು ಆಗಿದೆಯಾ, ಅಥವಾ ಅವರನ್ನ ಸಮಾಧಾನ ಮಾಡಬಹುದು ಅನ್ನುವಂತ ಕಾರಣಕ್ಕೋಸ್ಕರನೇ ಕೆಲವರಿಗೆ ಅನಿವಾರ್ಯವಾಗಿ ಅವಶ್ಯಕತೆ ಇಟ್ಕೊಂಡು ಮಂತ್ರಿಗಿರಿಯನ್ನ ಕೊಡ್ಲಾಗಿದೆಯಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಅಸಮಾಧಾನ ಹೇಳ್ತಾ ಇದ್ದೆ ನಾನು. ಸಿದ್ದರಾಮಯ್ಯನವರು ನಿನ್ನೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಪ್ರಮಾಣ ವಚನ ವೇದಿಕೆಯಲ್ಲೇ ಇರಲಿಲ್ಲ, ಪ್ರಮಾಣ ವಚನ ಸಮಾರಂಭದಲ್ಲೇ ಇರಲಿಲ್ಲ. ರಾಜಣ್ಣ ರಾಜೇಂದ್ರ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದೆ, ಅದಕ್ಕೆ ಹೋಗಿಲ್ಲ ಅಂತ. ಇಲ್ಲೇ ಈಗ ಆತಂಕ ಇರುವಂತದ್ದು ಕಾಂಗ್ರೆಸ್ಗೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಸಿಟ್ಟನ್ನ ತೋರಿಸ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೂ ಕೂಡ ಕೆಲವರು ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಇಂಡಿಯಾ ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತಷ್ಟು ಶಾಸಕರಿಂದ ರಾಜೀನಾಮೆ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಟಿ.ಬಿ. ಜಯಚಂದ್ರ ಮನೆಯಲ್ಲಿ ಸಮಾನ ಮನಸ್ಕರ ಸಭೆ. ಸಮಾನ ಮನಸ್ಕರು ಅಂದ್ರೆ ಸಚಿವ ಸ್ಥಾನ ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲರೂ ಒಂದ್ ಕಡೆ ಸೇರ್ಕೊಂಡು ಸಭೆಯನ್ನ ಮಾಡ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಸೇರಿದಂತೆ ಹಲವು ಶಾಸಕರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ಶಾಸಕ ಕೃಷ್ಣಪ್ಪ ಅವರು, ವಿಜಯನಗರದ ಶಾಸಕ ಕೃಷ್ಣಪ್ಪ ಅವರ ಮಗ ಗೋವಿಂದರಾಜನಗರದ ಶಾಸಕ ಪ್ರಿಯಾಕೃಷ್ಣ ಅವರ ಬೆಂಬಲಿಗರ ಆಕ್ರೋಶನೂ ಕೂಡ ಮುಗಿಲು ಮುಟ್ಟಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಜೋರಾಗಿ ಪ್ರತಿಭಟನೆ ಮಾಡಿದ್ರು. ಇನ್ನು ಅವಾಚ್ಯವಾಗಿ ನಿಂದಿಸಿದ್ದನ್ನ ಕೂಡ ನೋಡಿದ್ವಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿದ್ರು. ಅದನ್ನ ವಿಡಿಯೋ ನೀವೇನಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಅವರ ವೈಯಕ್ತಿಕ ವರ್ಚಸ್ಸಿನಿಂದ ಗೆದ್ಕೊಂಡ್ ಬರ್ತಾ ಇರುವಂತದ್ದು ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರು. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು, ಅದು ಕೂಡ ಉಲ್ಟಾ ಆಗೋಗಿದೆ. ಇನ್ನು ಒಂದ್ ಕಡೆ ಮಹಿಳೆಯರಿಗಂತೂ ಸ್ಥಾನನೇ ಇಲ್ಲ. ಕೊಚ್ಕಳಕ್ ಮಾತ್ರ ಮಹಿಳೆಯರ ಪರ ಅಂತ ಹೇಳ್ಕೊಳ್ಳುವಂತ ಎಲ್ಲಾ ಪಾರ್ಟಿಗಳು ಕೂಡ ಅಷ್ಟೇ. ಸ್ಥಾನಮಾನ ವಿಚಾರ ಬಂದಂತ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಎಲ್ಲರೂ ಕೂಡ ನೋಡಿದ್ದೀವಿ. ಇನ್ನು ಸಚಿವ ಸ್ಥಾನ ಮಿಸ್ ಆದಂತ ಶಾಸಕರ ಸಿಟ್ಟು ಹೇಗಿತ್ತು ನೋಡೋಣ. ಬೆಳವಣಿಗೆಗಳನ್ನ ಗಮನಿಸ್ತಾ ಇದೆ. ಇನ್ನು ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ರು. ನಾವು ಹೊಸಬ್ರೆ ಹಂಗಾದ್ರೆ ನಾನು 7 ಸಾರಿ ಗೆದ್ದರೆ ನಾನು ಮಂತ್ರಿನೇ ಮಾಡಿಲ್ಲಲ್ಲ, ಮತ್ತು ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತಲ್ಲ ಅದರಲ್ಲಿ ಅಲ್ವಾ? ಬರೀ ಹೊಸಬ್ರು ಅಂತ ಅವ್ರು ಅಂದರೆ ಹಳಬ್ರೆಲ್ಲ ಸತ್ತೋಗ್ಬಿಡಬೇಕಾ? ಅವ್ರಿಗೆ ಮಾತ್ರ ಉಳಿಬೇಕು, ಇವ್ರು ಮಾತ್ರ ಹೋಗ್ಬಿಡ್ಬೇಕು ಅಂತಲ್ಲ. ಹೊಸಬ್ರಿಗೆ ಅವಕಾಶ ಅಲ್ಲ, ಅನುಭವನೂ ಬೇಕು. ವಿಧಾನಸಭೆಯನ್ನು ಸಮರ್ಥವಾಗಿ ನಡೆಸತಕ್ಕಂಥ ರೀತಿಯಲ್ಲೂ ಆಗಬೇಕು, ಸರ್ಕಾರವನ್ನು ನಿಭಾಯಿಸ್ತಕ್ಕಂಥದ್ದು ಆಗ್ಬೋದು. ಇವತ್ತು ಅಧಿಕಾರಿಗಳು ಮಾತ್ಕೊಂಡು ಕೇಳ್ಕೊಂಡು ಮಂತ್ರಿಗಳು ಕೆಲಸ ಮಾಡೋದಾದ್ರೆ ಅದು ಸರ್ಕಾರನ ಬರೀ ಎಜುಕೇಷನ್ನಿಂದಲೇ ಮಾತ್ರ ಸಾಕಲ್ಲ. ಈಗ ಇವತ್ತಿನ ಕ್ರೈಸಿಸನ್ನು ಎದುರಿಸಬೇಕಾದಾಗ ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕಾಂಗ್ರೆಸ್ ಪಕ್ಷದಲ್ಲಿ ಬಾಯಲ್ಲಿ ಹೇಳ್ತಾರೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಸ್ಥಾನಮಾನ ಕೊಡಬೇಕು, ಬೇರೆ ಪಕ್ಷದಿಂದ ಬಂದವರಿಗೆ ಸ್ಥಾನಮಾನ ಕೊಡಬಾರ್ದು, ನಮ್ಮ ಪಕ್ಷದಲ್ಲಿ ಹಿರಿಯರಿಗೆ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಬಾಯಲ್ಲಿ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿ ಗಾದೆ ಹೇಳ್ತಾರಲ್ಲ, ಹಂಗೆ ಬಾಯಲ್ಲಿ ಮಾತ್ರ ಅದು ಕಾರ್ಯಗತ ಇಲ್ಲ. ಇವತ್ತು 1 ಸಲ ಗೆದ್ದಂಥವರಿಗೆ, 2 ಸಲ ಗೆದ್ದಂಥವರಿಗೆ, 3 ಸಲ ಗೆದ್ದಂಥವ್ರಿಗೆ ಕೊಡ್ತಾ ಇದ್ದಾರೆ. ನಾವು 4 ಸಲ ಗೆದ್ದಿದ್ದೀನಿ, ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಇದ್ದೀನಿ. ಎಂತಿಂಥ ಆಫರ್ ಬಂತು, 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಆಗಲೂ ಕೂಡ ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೆ ಪ್ರಾಮಾಣಿಕವಾಗಿದ್ದೆ. ಇದನ್ನು ಅವರು ದುರುಪಯೋಗ ಪಡ್ಕೊಂಡಿದ್ದಾರೆ. ನಾವು ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇರುವಂತದ್ದು. ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಅಂಗೀಕರಿಸ್ತೇವೆ, ರಾಜೀನಾಮೆ ಕೊಟ್ಟ ಕ್ಷಣಗಳಲ್ಲಿ ಅಂಗೀಕರಿಸ್ತೇವೆ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ
ಪಕ್ಷ ಇದ್ರೆ ಇದು ನನಗೆ ರಾಜೀನಾಮೆ ಕೊಡ್ಬೋದಾಯ್ತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಅಶ್ವಥ್ ನಾರಾಯಣ್ ಅವರು, ಹಾಗೆ ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಅವರಿಂದನೇ ಆರಂಭ ಮಾಡ್ತೀನಿ. ನಿಕೇತ್ ರಾಜ್ ಮೌರ್ಯ ಅವರೇ, ಇಲ್ಲಿ ಮೇನ್ಲಿ ನೋಡ್ತಾ ಇದ್ವಿ, ಓಕೆ, ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಸಮಾಧಾನಗಳು ಇರ್ತವೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಸಂಖ್ಯೆ ದೊಡ್ಡದಿದೆ. ಅದರ ಜೊತೆಗೆ ಒಮ್ಮೆ ಅಥವಾ 2 ಬಾರಿ ಗೆದ್ದಂಥವರ ಅಸಮಾಧಾನ ಅಲ್ಲ ಇದು. 3 ಬಾರಿ, 4 ಬಾರಿ, 5 ಬಾರಿ, 7 ಬಾರಿ ಗೆದ್ದಂಥವರ ಅಸಮಾಧಾನ. ಇವರನ್ನ ಸಮಾಧಾನ ಮಾಡಿಸುವಂತದ್ದೇ ಚಾಲೆಂಜ್ ಇಲ್ಲಿ. ನಿಜ ಸರ್, ಇದು ಏನು ಅಂತಂದ್ರೆ ರಾಜಕಾರಣದಲ್ಲಿ ಇವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಕೂಡ ತಮ್ಮದೇ ಆದಂತ ಮಹತ್ವಾಕಾಂಕ್ಷೆಗಳಿದಾವೆ. ತಾನು ಅಧಿಕಾರಕ್ಕೆ ಬರಬೇಕು, ನಾನು ಚುನಾವಣೆಯಲ್ಲಿ ಗೆದ್ರೆ ನಾನು ಮಂತ್ರಿ ಆಗ್ತೀನಿ ಅನ್ನೋಂತ ಆಸೆ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ಮತ್ತು ಅನೇಕ ವರ್ಷಗಳ ಕಾಲದ ಅನುಭವ ಇರ್ತದೆ, ತುಂಬಾ ವರ್ಷಗಳ ಕಾಲ ಸರ್ವಿಸ್ ಇರ್ತದೆ. ಈಗ ಅವರು ಆ ರೀತಿ ಅಪೇಕ್ಷೆ ಪಡೋದು ಸತ್ಯ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತೂ ಇದೊಂದು ಸಾಗರ. ಈ ಪಾರ್ಟಿ ಒಳಗಡೆ ಇಟ್ ಇಸ್ ದಿ ಓಲ್ಡೆಸ್ಟ್ ಪಾರ್ಟಿ, ಗ್ರ್ಯಾಂಡ್ ಓಲ್ಡ್ ಪಾರ್ಟಿ. ಸೊ ಈ ಪಾರ್ಟಿ ಒಳಗಡೆ ತುಂಬಾ ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಪಕ್ಷಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನೇ ತೆಗೆದಂತ, ತ್ಯಾಗ ಮಾಡಿದಂತ ಲೀಡರ್ಸ್ ಗಳಿದ್ದಾರೆ. ಆದ್ರೆ ಮಂತ್ರಿಗಿರಿ ಇರೋದು ಮಾತ್ರ ಇದೇನು 34 ಸ್ಥಾನ 35 ಸ್ಥಾನಗಳನ್ನ ಮಾತ್ರ ನಾವು ಕೊಡಕ್ ಸಾಧ್ಯ. ಸೊ ಹೀಗಿರ್ಬೇಕಾದ್ರೆ ಹಲೋ ಹೇಳಿ ಕೇಳಿಸ್ತಿದೆ. ಸೊ ಕೆಲವೇ ಜನರಿಗೆ ಮಂತ್ರಿ ಸ್ಥಾನ ಕೊಡೋದಕ್ಕಾಗತ್ತಾದ್ರಿಂದ ಸಹಜವಾಗಿ ಮಂತ್ರಿ ಸ್ಥಾನ ಸಿಕ್ಕದವ್ರಿಗೆ ಸಂತೋಷ ಆಗಿರುತ್ತೆ, ಮಂತ್ರಿ ಸ್ಥಾನ ಸಿಗದೇ ಇದ್ದವ್ರಿಗೆ ದುಃಖ ಆಗಿರುತ್ತೆ, ನೋವಾಗಿರುತ್ತೆ. ಸೊ ನೋವಾದವ್ರ ಜೊತೆಗೂ ಪಕ್ಷ ನಿಲ್ಬೇಕಾಗತ್ತೆ, ಸಂಭ್ರಮದಲ್ಲಿದ್ದವ್ರ ಜೊತೆಗೂ ಕೂಡ ಪಕ್ಷ ಸ್ವಲ್ಪ ಸಂಯಮದಿಂದ ಇರಿ ಅಂತ ಹೇಳ್ಬೇಕಾಗತ್ತೆ. ಎರಡೂ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಪಕ್ಷ, ಇದು ಎಲ್ಲ ಪಕ್ಷದಲ್ಲೂ ನಡೆಯುವಂತ ಒಂದು ಸಹಜವಾದ ಪ್ರಕ್ರಿಯೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಒಂದು ಪಕ್ಷದಲ್ಲಿ ಅವ್ರಿಗೆ ನೋವಾದಂತ ಸಂದರ್ಭದಲ್ಲಿ ಅವರು ತಮ್ಮ ಬಂಡಾಯವನ್ನ, ನೋವನ್ನ, ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅದೇ ತರ ಇವತ್ತು ನಮ್ಮ ಪಕ್ಷದಲ್ಲೂ ಕೂಡ ಕೆಲವರಿಗೆ ನೋವಾಗಿದೆ. ತುಂಬಾ ಜನರಿಗೆ ಆಕಾಂಕ್ಷೆ ಇತ್ತು, ನಾವು ಈ ಸರ್ತಿ ಮಂತ್ರಿ ಆಗ್ತೀವಿ ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳಿತ್ತು. ಸೊ ಅವ್ರಿಗೆ ಸಿಗದೇ ಇದ್ದಾಗ ಸಹಜವಾಗಿ ನೋವಾಗಿರುತ್ತೆ. ಆದ್ರೆ ಇಷ್ಟಂತೂ ಸತ್ಯ, ಸಮಾಧಾನ ಪಡಿಸುವಂತ ರೀತಿನ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ, ಯಾರು ರಾಜೀನಾಮೆ ಕೊಟ್ಟರು ಆ ಕ್ಷಣಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ, ಪಾರ್ಟಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದ್ರೆ ಇದು ಸಮಾಧಾನ ಮಾಡುವಂತ ವೇನಾ? ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಆ ಒಂದು ಮಾತಿನ ಮೂಲಕ ಈ ಒಂದು ಪರೋಕ್ಷವಾದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಬಂಡಾಯದ ಮಾತುಗಳನ್ನ ಆಡ್ಬೇಡಿ, ನಾವು ಜೊತೆಗೆ ಹೋಗೋಣ. ಅವ್ರು 2 ಮಾತು ಹೇಳಿದಾರಲ್ಲಿ. ನೀವು ರಾಜೀನಾಮೆ ಕೊಟ್ರೆ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತಲೂ ಹೇಳಿದ್ದಾರೆ. ಆದ್ರೆ ಹಿಂದೆ ಖರ್ಗೆ ಅವ್ರಿಗೇನೆ ಅಲ್ಲಿ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, ಸ್ವತಃ ಧರ್ಮಸಿಂಗ್ ಅವ್ರಿಗೆ ಸಿಕ್ಕಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿಲ್ಲ, ಪರಮೇಶ್ವರ್ ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಹೌದು, ಇಲ್ಲ ನಾವು ಸಮಾಧಾನ ಮಾಡ್ತೀವಿ ಅನ್ನುವಂಥದ್ದು ಹೇಳೋದು ಬೇರೆ, ರಾಜೀನಾಮೆ ಕೊಟ್ರೆ ಇಸ್ಕೊಳ್ತಾ ಇರ್ತೀವಿ ಆ ಕ್ಷಣಕ್ಕೆ ಅಂತ ಹೇಳಿದ್ರೆ, ಆ ಶಾಸಕರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ, ಹೇಗ್ ನಡ್ಸ್ಕೊಳ್ಳಿಕ್ ಮುಂದಾಗಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಬಂದ್ಬಿಡ್ತವೆ. ಇಲ್ಲ, ಅದು ಏನಂತಂದ್ರೆ ನೋಡಿ, ರಾಜಕಾರಣದಲ್ಲಿ ಸಮಾಧಾನ, ಭೇದ, ದಂಡ ಎಲ್ಲದರ ಪ್ರಯೋಗವೂ ಆಗ್ತಾ ಇರುತ್ತೆ. ಸಮಾಧಾನ ಹೇಳುವವರೆಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾರೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಅಂತ ಬೇಸರ ಪಟ್ಕೊಂಡು ಯಾರಾದ್ರೂ ರಾಜೀನಾಮೆ ಪತ್ರ ಇಟ್ಕೊಂಡು ಬಂದ್ರು, ಅವಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರೇ ಕರೆದು ಅವ್ರನ್ನ ಕೂರಿಸ್ಕೊಂಡು, ಅಣ್ಣ ಯಾಕೆ ಹಿಂಗ್ ಮಾಡ್ತೀಯ, ಸುಮ್ನೆ ಇರು ಅಂತ ಹೇಳಿ ಹೆಗಲ್ ಮೇಲೆ ಕೈ ಹಾಕೊಂಡು ಸಮಾಧಾನ ಮಾಡುವಂತ ಒಂದು ದೊಡ್ಡತನವನ್ನ ಕೂಡ ಅವರು ತೋರಿಸ್ತಾರೆ. ಅದೆಲ್ಲವೂ ಕೂಡ ರಾಜಕಾರಣದಲ್ಲಿ ನಡೀತದೆ. ಓಕೆ, ಅಶ್ವಥ್ ನಾರಾಯಣ್ ಅವ್ರನ್ನ ಮಾತನಾಡ್ತೀನಿ. ಅಶ್ವಥ್ ನಾರಾಯಣ್ ಅವರೇ, ಇಲ್ಲಿ ಸಂಗಮೇಶ್ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಒಂದು ಗಾದೆ ಮಾತು ಹೇಳ್ತಾ ಇದ್ರು, ಬಾಯಲ್ಲಿ ಬೆಣ್ಣೆ ಬಗ್ಲಲ್ಲಿ ದೊಣ್ಣೆ ಅಂತ. ಕೆಲವು ಶಾಸಕರಿಗೆ ಹಂಗೆ ಆಗೋಗ್ಬಿಟ್ಟಿದೆ. ಅದರ ಜೊತೆಗೆ ಇಲ್ಲಿ ಸಿಎಂ, ಮಾಜಿ ಸಿಎಂಗೆ ನೆಟ್ಟು ಗೊತ್ತಿಲ್ಲ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಏನಾಗಿದೆ ಇಲ್ಲಿ ಅನ್ನುವಂಥದ್ರ ಬಗ್ಗೆ. ಆದರೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಿದ್ದರಾಮಯ್ಯನವರು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗ್ದಲೇ ಇರುವಂಥದ್ದು. ಸಿದ್ದರಾಮಯ್ಯನವರ ಮಾತಿನ ಮನ್ನಣೆ ಈಗ ಆಲ್ರೆಡಿ ರೂಲ್ಡ್ ಔಟ್ ಆಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಸಿಗ್ತಾ ಇಲ್ವಾ ಅಂತ ನೀವ್ ಹೇಗೆ ನೋಡ್ತಾ ಇದ್ದೀರಾ ಇದನ್ನ, ಈ ಡೆವಲಪ್ಮೆಂಟ್ಸ್? ಒಂದು, ನಿನ್ನೆಯಿಂದ ಈ ಸಚಿವ ಸಂಪುಟದ ಲೀಸ್ಟ್ ನ ಮೊನ್ನೆ ಶ್ರೀ ವೇಣುಗೋಪಾಲ್ ಅವರು ದೆಹಲಿಯಿಂದ ಅನೌನ್ಸ್ ಮಾಡಿದಾಗ್ಲಿಂದ ಭುಗಿಲೆದ್ದಿರ್ತಕ್ಕಂಥ ಅಸಮಾಧಾನಗಳು ನಿನ್ನೆಯಿಂದ ಮಾಧ್ಯಮದವರು, ನಾವು ನೀವು ಎಲ್ಲರೂ ನೋಡ್ತಾ ಇದೀವಿ. ಒಂದು, ಈ ತರದ್ದು ಕ್ಯಾಬಿನೆಟ್ ಆದಂತ ಸಂದರ್ಭದಲ್ಲಿ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಂತ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಸರ್ಕಾರದಲ್ಲೂ, ಎಲ್ಲಾ ಪಾರ್ಟಿ ಸರ್ಕಾರದಾಗ ಆಗುವಂತದ್ದು ಸಹಜ. ಆದರೆ ನೋಡಿ, ಜೂನ್ 3ನೇ ತಾರೀಕು
ಡಿ.ಕೆ. ಶಿವಕುಮಾರ್ ಮಾನ್ಯ ಪ್ರಮಾಣ ವಚನ ಆಗಿದೆ. ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ತಗೊಂಡ್ರು. ನಿನ್ನೆ ಆಗಸ್ಟ್ 3ನೇ ತಾರೀಕು ಇವ್ರಿಗೆ 60 ದಿನ ಸಮಯ ಸಿಕ್ಕಿತ್ತು ಸರ್. 60 ಡೇಸ್ ಲಾಂಗ್ ಟೈಮ್ ಇವ್ರಿಗೆ ಸಿಕ್ಕಿತ್ತು. ಇದನ್ನೆಲ್ಲ ಕುತ್ಕೊಂಡು ಮತ್ತೆ ಅಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅನುಭವ ಇರ್ತಕ್ಕಂಥ ಪಾರ್ಟಿ, ಸುಮಾರು 30 ರಾಜ್ಯದಲ್ಲಿ ದಶಕಗಳ ಕಾಲ ಆಡಳಿತವನ್ನು ನಡೆಸಿರ್ತಕ್ಕಂಥ ಪಾರ್ಟಿ, ಹೈಕಮಾಂಡ್ ಇರುವಂತ ಪಾರ್ಟಿ, ಇವರು ಇಷ್ಟೊಂದು ಗೊಂದಲ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವ್ಯಾರು ನಿರೀಕ್ಷೆ ಮಾಡ್ಕೊಂಡೇ ಇರ್ಲಿಲ್ಲ. ಒಂದು ಓಲಿ ಯಾರೋ ಮಂತ್ರಿಗಿರಿಗೋಸ್ಕರ ಗಲಾಟೆ ಮಾಡುವಂತವ್ರು, ಕೂಗಾಡುವಂಥದ್ದು, ಅಸಮಾಧಾನ ವ್ಯಕ್ತಪಡಿಸೋದು ಒಂದು ಸಹಜ. ಅದ್ರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಅಸಮಾಧಾನ ಇದೆ, ಎಚ್.ಕೆ. ಪಾಟೀಲ್ರಿಗೆ ಅಸಮಾಧಾನ ಇದೆ, ಟಿ.ಬಿ. ಜಯಚಂದ್ರ ಅವ್ರಿಗೆ ಅಸಮಾಧಾನ ಇದೆ. ಹರಿಪ್ರಸಾದ್ ಅವರು ಎಲ್ಲಿದ್ದಾರೆ? ನಿನ್ನೆಯಿಂದ ಸ್ಟೇಟ್ಮೆಂಟ್ ಇಲ್ವಲ್ಲ ಅವರು, ರಾಜ್ಯ ಅಧ್ಯಕ್ಷರು. ವಾಟ್ ಇಸ್ ಇಸ್ ರೋಲ್? ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಷಯದಲ್ಲಿ ಇವರು ರೋಲ್ ಏನು? ಅವರು ಸಮಾಧಾನ ಮಾಡ್ಬೋದಾಗಿತ್ತಲ್ವಾ? ಡಿ.ಕೆ. ಶಿವಕುಮಾರ್ ಅರ್ಲಿಯರ್ ಈ ವಾಸ್ ದಿ ಪ್ರೆಸಿಡೆಂಟ್ ಅಂಡ್ ನೌ ಈಸ್ ದಿ ಚೀಫ್ ಮಿನಿಸ್ಟರ್. ಎರಡು ರೋಲ್ ಅವರೇ ಮಾಡ್ತಾ ಇದಾರೆ ಈಗ. ಪ್ರೆಸಿಡೆಂಟ್ ಯಾರು? ಪಾರ್ಟಿ ಪ್ರೆಸಿಡೆಂಟ್ ಯಾರು? ಪಾರ್ಟಿ ಪ್ರೆಸಿಡೆಂಟ್ ಹ್ಯಾಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಟು ಕನ್ವಿನ್ಸ್ ದಿ ಆಸ್ಪಿರೆಂಟ್ಸ್ ಗಳು ಯಾರಿದ್ರು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಲ್ಲ. ಅಲ್ಲಿಗೆ ಅವ್ರದ್ದು ಎಲ್ಲ ಒಂದ್ ಕಡೆ ಇದು ಇಂಡೈರೆಕ್ಟ್ ಆಗಿ ಅಸಮಾಧಾನ ಇದೆ ಅನ್ನೋದು ತೋರಿಸ್ತಾ ಇದೆ ನೋಡಿ ಸ್ಪಷ್ಟವಾಗಿ. ನಿನ್ನೆಯಿಂದ ಅವ್ರ ಸ್ಟೇಟ್ಮೆಂಟ್ ಇಲ್ಲ, ಅವ್ರು ಮಾತಾಡ್ತಾನೂ ಇಲ್ಲ. ಈಸ್ ಒನ್ ಆಫ್ ದಿ ಅನುಭವ ಇರತಕ್ಕಂತ ಅಧ್ಯಕ್ಷರನ್ನ ಮಾಡ್ಕೊಂಡು ಇವರು ಅಧ್ಯಕ್ಷರದ ರೋಲ್ ಏನು ಅಂತ ಗೊತ್ತಾಗ್ತಿಲ್ಲ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅವರು ಬರ್ಬೇಕಾಗಿತ್ತು, ಇದಕ್ಕೆ ಬಂದೇ ಇಲ್ಲ. ಅಂದ್ರೆ ಸರ್ ಇನ್ನೊಂದ್ ಕಡೆ ಒಂದ್ ಲಿಸ್ಟ್ ಅನೌನ್ಸ್ ಆಗುತ್ತೆ, ಮಂಕಾಳ್ ವೈದ್ಯ ಅವರ ಹೆಸರನ್ನ ತೆಗಿತಾರೆ, ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರಿಸ್ತಾರೆ. ಮತ್ತೊಂದ್ ಕಡೆ ಗಾಯತ್ರಿ ಶಾಂತೇಗೌಡರ ಹೆಸರು ಅನೌನ್ಸ್ ಮಾಡ್ತಾರೆ, ಅವರನ್ನ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಕರೆ ಹೋಗಲ್ಲ. ಇದು ಗೊಂದಲದ ಜೊತೆಗೆ ರಾಜ್ಯ ನಾಯಕರಿಗೂ ಕೂಡ ಮುಜುಗರ, ಮತ್ತೊಂದ್ ಕಡೆ ಆ ನಾಯಕರನ್ನು ಕೂಡ ನೀವು ಇದ್ರು ಅಂದ್ರೆ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ಬೇಕಷ್ಟೇ ಅನ್ನುವಂತ ರೀತಿಯಲ್ಲಿ ಅವ್ರ ಕ್ಷೇತ್ರದಲ್ಲೂ ಮುಜುಗರ ತರ್ತಾ ಇದ್ದಾರೆ. ಅಲ್ಲ ನೋಡಿ, ನಾನು ಹೇಳಿದ್ನಲ್ಲ, ಈ ಸರ್ 4 ಜನ ಮಂತ್ರಿ ಸಿಗ್ದಿರ ಗಲಾಟೆ ಮಾಡೋದು ಒಂದ್ ಕಡೆ ಇಟ್ಕೊಳ್ಳಿ, ಆದ್ರೆ ಪ್ರಮುಖ ನಾಯಕರುಗಳು ಸಿದ್ದರಾಮಯ್ಯನಂತವ್ರು, ಬಿ.ಕೆ. ಹರಿಪ್ರಸಾದ್ ಅಂತವ್ರು, ಡಿ.ಬಿ. ಜಯಚಂದ್ರ ಅವರು, ಎಚ್.ಕೆ. ಪಾಟೀಲ್ ಸರ್ ಎಂತ ಅವ್ರು ಎಷ್ಟು ಸೀನಿಯರ್ ಇದ್ದಾರೆ ಪಾರ್ಟಿ ಒಳಗಡೆ, ಎಷ್ಟು ಅವ್ರಿಗೆ ಅಸಮಾಧಾನ ಆಗಿದೆ ಅನ್ನೋದು ಯೋಚನೆ ಮಾಡಕ್. ಮತ್ ಒಂದು ಸರ್, ಈ ಪಾರ್ಟಿ ಒಳಗಡೆ ತೀರ್ಮಾನ ಮಾಡ್ಕೊಂಡು ಮುಖ್ಯಮಂತ್ರಿ ಕಡೆಯಿಂದ ಇದು ಲಿಸ್ಟ್ ಅನೌನ್ಸ್ ಆಗ್ಬೇಕು, ವೇಣುಗೋಪಾಲ್ ಕೂತ್ಕೊಂಡು ಲಿಸ್ಟ್ ಅನೌನ್ಸ್ ಮಾಡೋದು ಅಂದ್ರೆ ಎಷ್ಟು ಮಟ್ಟಿಗೆ ಇದು ಸರಿ ಸರ್? ಇದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಆಯ್ತು. ಅದೇ ಲಿಸ್ಟ್ ನ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳು ಅದನ್ನ ರಿಲೀಸ್ ಮಾಡ್ಬೇಕೆ ಹೊರತು ವೇಣುಗೋಪಾಲ್ ರಿಲೀಸ್ ಮಾಡೋದಲ್ಲ ಸರ್. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಸರ್. ಅದೇ ಲಿಸ್ಟ್ ನ ಡಿ.ಕೆ. ಶಿವಕುಮಾರ್ ಅನೌನ್ಸ್ ಮಾಡ್ಬೇಕು, ತೀರ್ಮಾನ ಇವ್ರು ಮಾಡ್ಲಿ, ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ಲಿ. ಎಲ್ಲೋಗ್ತಾ ಇದೆ? ಏನ್ ಸಿಸ್ಟಮ್ ಅಲ್ಲಿ ನಡೀತಿದೆ ಸರ್ ಸರ್ಕಾರ ಇದ್ರದ್ದು? ಸರ್ 60 ದಿನ ಸಮಯ ಸಿಕ್ಕಿ ಇಷ್ಟೊಂದು ಗೊಂದಲ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಏನ್ ಸರ್? ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಯಾವ ರೀತಿ ಅವಮಾನ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ, ಕಾರ್ಯಕರ್ತರೇ ಅವರ ಮುಖ್ಯಮಂತ್ರಿಗಳ ಅವಮಾನ ಮಾಡ್ತಾ ಇದಾರೆ. ಅದು ಕೆಟ್ಟ ಘೋಷಣೆಗಳನ್ನ ಕೂಗಿರುವಂತದ್ದು ಅದ್ ನೋಡ್ತಾ ಇದ್ರೆ, ಮುಖ್ಯಮಂತ್ರಿಗಳ ಘೋಷಣೆ ನೋಡ್ಬಿಟ್ರೆ ಅಬಾಬಾಬಾ ನಮ್ ಕಾರ್ಯಕರ್ತರು ನಾನ್ ಪಕ್ಷ ಕಟ್ಟಿದ್ದಕ್ಕೆ ಸಾರ್ಥಕ ಅನ್ಕೊಬೇಕು. ಸರ್ ಅವರು ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆದ್ರೆ ಏನೇನ್ ಭಾಷೆ ಬೈದಿದ್ದಾರೆ ಅನ್ನೋದು ನಮ್ಗೆ ಬೇಜಾರಾಗುತ್ತೆ ಸರ್. ಅದು ಹೇಳ್ಬಾರ್ದು, ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬೇಜಾರಾಗ್ತದೆ. ಅದು ಇದನ್ನ ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಇದನ್ನ ಮ್ಯಾನೇಜ್ ಮಾಡೋದಕ್ಕೆ, ಕೋಆರ್ಡಿನೇಟ್ ಮಾಡೋದಕ್ಕೆ, ಸಮಾಧಾನ ಮಾಡ್ಬೇಕಾಗಿರ್ತಕ್ಕಂಥ ಹಿರಿಯರ ಟೀಮು ಇವತ್ತು ಸೈಲೆಂಟ್ ಆಗಿದೆ. ಎಚ್.ಕೆ. ಪಾಟೀಲ್, ಟಿ.ಬಿ. ಸರ್ ಸಿದ್ದರಾಮಯ್ಯನವರು ಮೊದಲನೇ ಸರ್ಕಾರನ ಸಂಪೂರ್ಣವಾಗಿ ಡಿಫೆಂಡ್ ಮಾಡ್ಕೊಂಡ್ ಬಂದಂತರು ಡಿ.ಬಿ. ಜಯಚಂದ್ರ ಅವರು ಸರ್. ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಆಗಿ ಅವರು ಸರ್ಕಾರವನ್ನ ತುಂಬಾ ಡಿಫೆಂಡ್ ಮಾಡ್ಕೊಂಡ್ರು. ಇವತ್ತು ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತ ಕೇಳಿದ್ರೆ ಏನ್ ನಡೀತಿದೆ ಈ ಪಾರ್ಟಿನಲ್ಲಿ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಇದೆ? ಒಬ್ಬ ಮಹಿಳೆಗೆ ಮಂತ್ರಿ ಸ್ಥಾನವನ್ನ ಕೊಟ್ಟೇ ಇಲ್ಲ, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತ ಇವ್ರು ಮಾತಾಡ್ತಾರೆ. ಇವರು ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ದಾರೆ ಸರ್? ಎಲ್ಲಿ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಸರ್? ನಿಕೇತ್ ಮೌರ್ಯ ಅವರೇ, ಅಶ್ವಥ್ ನಾರಾಯಣ ಸರ್ ಹೇಳ್ದಂಗೆ ಮಾತೆತ್ತಿದ್ರೆ ಮಹಿಳೆಯರಿಗೆ ನಮ್ಮ ಸರ್ಕಾರ, ಮಹಿಳೆಯರಿಗೆ ಅಭಿವೃದ್ಧಿ ಮಾಡ್ತಾ ಇದೀವಿ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಗ್ಯಾರಂಟಿಗಳಲ್ಲೂ ಅದನ್ನೇ ನೀವು ಹೇಳಿದ್ದು. ಶಕ್ತಿ ಯೋಜನೆ ಘೋಷಣೆ ಮಾಡಿದ್ರಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲದೂ ಕೂಡ ಮಹಿಳೆ ಕಾನ್ಸಂಟ್ರೇಟ್ ಆಗೇ ಮಾಡಿದಿರಾ. ಬಟ್ ಸ್ಥಾನಮಾನ ವಿಚಾರ ಅಂತ ಬಂದ್ರೆ ಯಾಕೆ ಅವ್ರನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆ? ಒಂದೇ ಒಂದು ಸಚಿವ ಸ್ಥಾನ, ಅದನ್ನು ಕೂಡ ಇಷ್ಟು ಅವ್ರೇನ್ ಭಿಕ್ಷೆ ಬೇಡ್ಬೇಕಾ ಅಂತ ಆ ಸಚಿವ ಸ್ಥಾನಕ್ಕೂ? ಇಲ್ಲ ನೋಡಿ, ಇದು ಮಹಿಳೆಯರ ಕಡೆಗಣನೆ ಮತ್ತೊಂದು ಯಾವುದೂ ಅಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಬಿಜೆಪಿ ಅವರು ಬೇಕಾದ್ರೆ ಲಿಸ್ಟ್ ತಗೊಳ್ಳಿ, ಅವ್ರು ಎಷ್ಟು ಜನ ಮಹಿಳೆಯರಿಗೆ ಸರ್ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಸರ್,
ಅವ್ರು ಏನಾದ್ರೂ ಮಾಡ್ಲಿ ಅವ್ರ ಪಕ್ಷದದು. ಬಟ್ ನೀವಾದ್ರೂ ಕೊಡ್ಬೇಕಾಗಿತ್ತಲ್ಲ, ಎರಡು ಅಟ್ಲೀಸ್ಟ್ ಕೊಡ್ಬೋದಿತ್ತಲ್ಲ. ಯಾವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಬ್ರು ಮಹಿಳೆ, ಅದಕ್ಕೋಸ್ಕರ ಒಬ್ರು ನೇಮಕ ಮಾಡ್ತೀವಿ ಅಷ್ಟೇ, ಮುಗ್ದೋಯ್ತಾ ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಅಂದ್ರೆ? ಆಗಲ್ಲ. ಹಾರ್ನಳ್ಳಿ ಅವರೇ, ಪೃಥ್ವಿರಾಜ್ ಅವರೇ, ನಾನ್ ನಿಮ್ಗೆ ಹೇಳೋದೇನಂತಂದ್ರೆ, ಇವತ್ತು ನೀವು ಕರ್ನಾಟಕ ರಾಜ್ಯದ ಅಥವಾ ಇಡೀ ಭಾರತ ದೇಶದ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ಒಳಗಡೆ ಮಹಿಳೆಯರಿಗೆ 50% ರಿಸರ್ವೇಶನ್ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ರಾಜೀವ್ ಗಾಂಧಿ ಅವರ ಕಾರಣ ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರ್ದು. ಸೊ ರಾಜಕಾರಣದ ದಯವಿಟ್ಟು ಹೇಳಿ ರಾಜೀವ್ ಗಾಂಧಿ ಅವರ ಆದ್ರೆ 50% ರಾಜೀವ್ ಗಾಂಧಿ ಅವರು ತರಲಿಲ್ಲ. ನೀವು ಸುಳ್ಳು ಮಾಹಿತಿ ಕೊಡ್ಬೇಡಿ. ಹಂಗಲ್ಲ ಸರ್. 74th ಅಮೆಂಡ್ಮೆಂಟ್ ಗೆ ಬಹಳ ತೀವ್ರವಾದ ವಿರೋಧ ಯಾಕೆ ವ್ಯಕ್ತ ಆಯ್ತು ಅಂತಂದ್ರೆ, ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಮಹಿಳೆಯರಿಗೆ ಸಮಾನವಾದ ಅವಕಾಶ ಕೊಡಬೇಕು ಅಂತ ಅವ್ರು ಪ್ರತಿಪಾದಿಸಿದ್ರಿಂದಾಗಿಯೇ ಅವತ್ತು ಬಿಜೆಪಿ ತರದ ಪಕ್ಷಗಳು ಇವರೆಲ್ಲರೂ ಕೂಡ ಸೇರ್ಕೊಂಡು ಸಂಘ ಪರಿವಾರವೂ ಸೇರ್ಕೊಂಡಂತೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಸರ್ ಏನೇನಾಗಿದೆ ಅದು ಸೆಕೆಂಡರಿ ಸರ್. ಈಗ ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ವಾ? ಈಗ ಏನ್ ಮಾಡಿದೀರಾ ಅನ್ನುವಂಥದ್ದು ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಏನಿದೆ ಸಿನಾರಿಯೋ ಸಿಚುಯೇಷನ್, ಅದು ಇಂಪಾರ್ಟೆಂಟ್ ಆಗಲ್ವಾ? ನಾನು ಅದನ್ನೇ ಹೇಳ್ತೀನಿ, ದಯವಿಟ್ಟು ಅವಕಾಶ ಕೊಡಿ. ನಾನು ಹಿರಿಯರಾದಂತ ಅಶ್ವಥ್ ನಾರಾಯಣ ಅವರು ಮಾತನಾಡಿದ್ರು. ಅವರು ಪಾಪ ಅಂದ್ರೆ ಬಹಳ ಉತ್ತಮವಾದ ಮಾತುಗಳನ್ನ ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಖಂಡಿತವಾಗಿಯೂ ಗೌರವ ಇದೆ. ಆದ್ರೆ ಒಂದೇನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಮಾನ್ಯ ಹರಿಪ್ರಸಾದ್ ಅವರು ಸುಮ್ಮನೆ ಕೂತಿದ್ದಾರೆ, ಕೈ ಕೊಟ್ಕೊಂಡು ಕೂತಿದ್ದಾರೆ ಅನ್ನುವಂತ ಮಾತುಗಳನ್ನ ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಹರಿಪ್ರಸಾದ್ ಅವರು ಭಾರತ ದೇಶದಲ್ಲಿ ಕಾಂಗ್ರೆಸ್ನ ಸುಮಾರು 17 ರಾಜ್ಯಗಳಲ್ಲಿ ಮುನ್ನಡೆಸಿರುವಂತ ಹೆಮ್ಮೆ ಅವರಿಗಿದೆ. ಅಂತಹ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಅವರು ಇದ್ದವರು. ಅವ್ರಿಗೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಜವಾಬ್ದಾರಿ ಸಿಕ್ಕಿದೆ. ಆದ್ರೆ ಈ ಒಂದು ತಲೆ ಸವರುವಂತ ಕೆಲಸ ಆಗ್ಲಿ, ಸಮಾಧಾನ ಮಾಡುವಂತ ಕೆಲಸ ಆಗ್ಲಿ, ಇದನ್ನ ಬಂದು ಮಾಧ್ಯಮಗಳ ಮುಂದೆ ಮಾಡಲ್ಲ ಹರಿಪ್ರಸಾದ್ ಅವರು, ಅಥವಾ ಜನಗಳ ಮುಂದೆ ಕೂರಿಸ್ಕೊಂಡು ಮಾಡೋದಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಾರೆ, 4 ಗೋಡೆಗಳ ಬಗ್ಗೆ ನಡುವೆ ನಿಂತು ಮಾತನಾಡ್ತಾರೆ. ಯಾರನ್ನ ಸಮಾಧಾನ ಪಡಿಸ್ಬೇಕು, ಯಾವ ರೀತಿಯಾಗಿ ಸಮಾಧಾನ ಪಡಿಸ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತು ಇದನ್ನ ನಾವು ಬೇರೆ ರೀತಿಯಾಗಿ ಅರ್ಥೈಸೋದು ಬೇಡ. ಸಿದ್ದರಾಮಯ್ಯನವರು ಹೋಗಿ ಮನೇಲಿ ಕೂತ್ಕೊಂಡ್ರು, ಸಿದ್ದರಾಮಯ್ಯನವರು ಅಸಮಾಧಾನದಿಂದ ನಿನ್ನೆಯ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಸುಳ್ಳು. ಯಾಕೆ ಅಂತಂದ್ರೆ ಒಂದೇ ನಿಮಿಷ ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ರಾಜಣ್ಣ ರಾಜೇಂದ್ರ ಅವರು, KN ರಾಜಣ್ಣ ಅವರ ಪುತ್ರ MLC, ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವ್ರು ಯಾಕೆ ಬಂದಿಲ್ಲ ಅಂದ್ರೆ ಅವರಿಗೆ ಅಸಮಾಧಾನ ಇದೆ ಅಂತ. ಇದನ್ನ ಏನ್ ಅನ್ಕೊಬೇಕಂಗಾದ್ರೆ? ಆಗಲ್ಲ. ಈಗ ರಾಜಣ್ಣ ಅವರು ಮಾತನಾಡಿದ್ರು, ಅದನ್ನ ನಾನು ಒಪ್ತೀನಿ. ಆದ್ರೆ ರಾಜಣ್ಣ ಅವರು ಮಾತನಾಡಿದ್ದು ಅವ್ರ ಅನಿಸಿಕೆಯನ್ನು ಅವ್ರು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಹೇಳಿದ್ರ ನನಗೆ ಅಸಮಾಧಾನ ಇದೆ, ಅದಕ್ಕೆ ನಾನು ಆಚೆ ಬರ್ತಾ ಇಲ್ಲ ಅಂತ. ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೆನ್ನೆ ಹುಟ್ಟಿದಬ್ಬ, ರಾಜ್ಯಾದ್ಯಂತ ಜನಗಳು ಮನೆ ಬಾಗಿಲಿಗೆ ಬಂದಿದ್ರು, ಇಡೀ ರಾಜ್ಯಾದ್ಯಂತ ಜನ ನನಗೆ ಅಭಿನಂದನೆ ಸಲ್ಲಿಸೋದಕ್ಕಾಗಿ ಬಂದಿದ್ದಾರೆ, ಹೀಗಾಗಿ ಜನರಿಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಇದ್ದೆ ಅಂತ ಹೇಳ್ತಾರೆ. ಇಡೀ ರಾಜ್ಯ ಮಟ್ಟದ ನೆನ್ನೆ ಮಂತ್ರಿ ಆದವರು, ಮಂತ್ರಿಗಿರಿ ಸಿಗದೇ ಇದ್ದವರು ಎಲ್ಲರೂ ಕೂಡ ತಮ್ಮ ಅಳಲನ್ನ ಸಿದ್ದರಾಮಯ್ಯನವ್ರ ಹತ್ರ ಹೇಳ್ಕೊಳ್ಳಕ್ಕಾಗಿ ಅವ್ರ ಮನೆಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರು ಎಲ್ಲರನ್ನೂ ಕೂಡ ಸಮಾನವಾಗಿ ಅಟೆಂಡ್ ಮಾಡಿದ್ದಾರೆ. ಸೊ ಹಿಂಗಾಗಿ ಅದನ್ನ ತಪ್ಪಾಗಿ ಅರ್ಥೈಸೋದು ಬೇಡ. ಮತ್ತು ಬಹಳ ವಿಶೇಷವಾಗಿ ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಷ್ಟೇ, ತಪ್ಪಾಗಿ ಅರ್ಥೈಸಬಾರ್ದು ಅಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಇನ್ನೇನು ಅಲ್ಲ. ಇಲ್ಲಿ ಅಶ್ವತ್ಥನಾರಾಯಣ ಸರ್, ಜಾತಿ ಸಮೀಕರಣ ಚೆನ್ನಾಗಿದೆ. ಅಹಿಂದ ವರ್ಗ ಮೇನ್ ಆಗಿ ಸಿದ್ದರಾಮಯ್ಯನವರು ಇದ್ರು, ಒಂದು ಶಕ್ತಿಯಾಗಿದ್ದಂಥವ್ರು, ಅವರನ್ನ ಕೆಳಗಿಳಿಸಲಾಯ್ತು, ಓಕೆ. ಅಂದ್ರೆ ಅವರೇ ರಾಜೀನಾಮೆ ಕೊಟ್ರು, ಓಕೆ, ಅವ್ರ ರಾಜೀನಾಮೆ ಕೊಡ್ಲಾಯ್ತು. ಈಗ ಅದನ್ನ ಆ ಒಂದು ವರ್ಗವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ 60% ಅಷ್ಟು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಯಾರಿಗೆ ಕೊಡಬೇಕಾಗಿತ್ತು, ಯಾವ ರೀತಿಯಾಗಿ ಕೊಡಬೇಕಾಗಿತ್ತು ಅನ್ನುವಂಥದ್ರಲ್ಲಿ ಏನಾದ್ರು ಎಡವುದ್ರು ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಒಂದು ಇಲ್ಲಿ ಏನಾಗ್ತಂದ್ರೆ 224 ಜನದಲ್ಲಿ ಗೆದ್ದಿರ್ತಕ್ಕಂಥವ್ರು ಬಹುತೇಕ OBC ಮತ್ತು ಅಹಿಂದದವರೇ ಹೆಚ್ಚಿಗೆ ಜನ MLAಗಳು ಗೆದ್ದು ಬರೋದು. ನೀವು ಯಾವ್ದೇ ಪಾರ್ಟಿ ತೆಗೆದುಕೊಳ್ಳಿ, OBC ಮತ್ತು ಅಹಿಂದದವರೇ ಗೆದ್ದು ಬರೋದು. ಲಿಂಗಾಯಿಟ್ಸ್ ಮತ್ತು ಒಕ್ಕಲಿಗ ಕಮ್ಯುನಿಟಿ ಮತ್ತು ಬ್ರಾಹ್ಮಿಣ್ಸ್ ಕಮ್ಯುನಿಟಿ, ಏನು ಅಪ್ಪರ್ ಕಮ್ಯುನಿಟಿ ಏನಿದೆ, ಅದು ಓನ್ಲಿ ಸರ್ಟನ್ ಏರಿಯಾದಲ್ಲಿ ಅವ್ರು ಗೆದ್ದು ಬರ್ತಾರೆ. ಈ OBC ಮತ್ತು ಅಹಿಂದ ವರ್ಗ ಸ್ಕ್ಯಾಟರ್ ಆಗಿ ಎಲ್ಲಾ ಏರಿಯಾದಲ್ಲಿ ಗೆದ್ದು ಬರ್ತಾರೆ. ಅವ್ರದ್ದು ಸೆಕ್ಷನ್ ಆಫ್ ದಿ ಟೀಮು ಸಂಖ್ಯೆನೂ ಅವ್ರದ್ದು ಜಾಸ್ತಿ ಇರುತ್ತೆ, ಹಂಗಾಗಿ ಜಾಸ್ತಿ ಕೊಡ್ತಾರೆ. ಎಲ್ಲಾ ಸರ್ಕಾರದಲ್ಲೂ 50 and above 60 ಮಿನಿಮಮ್ ಅವ್ರಿಗೆ ಸಿಗುತ್ತೆ ಕ್ಯಾಬಿನೆಟ್ ಅಲ್ಲಿ. ಈಗ ನಮ್ಮಲ್ಲಿ ಕೇಂದ್ರದಲ್ಲಿ OBC 60% OBC ಅವರು ಮಂತ್ರಿ ಆಗಿದ್ದಾರೆ. ಬಿಕಾಸ್ ಕಾರಣ ಏನಂದ್ರೆ ಹೆಚ್ಚಿನ ಸಂಖ್ಯೆನ ಅಹಿಂದದವ್ರು ಗೆದ್ದು ಬಂದಿರ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇವರು ಕೊಡ್ಬೇಕಾಗ ಸ್ಥಾನಮಾನಗಳನ್ನ ಕೊಡುವಂತ ಸಂದರ್ಭದಲ್ಲಿ, ಮಂತ್ರಿಗಳನ್ನ ಗುರುತಿಸುವಂತ ಸಂದರ್ಭದಲ್ಲಿ ಒಂದು ಸರ್ವಿಸ್ ಸೀನಿಯಾರಿಟಿ, ಪಾರ್ಟಿ ಹಿರಿತನವನ್ನ ಮತ್ತು ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಪಾರ್ಟಿನ ಮ್ಯಾನೇಜ್ ಮಾಡುವಂತವ್ರನ್ನ, ಮತ್ತೆ ಸಂಕಷ್ಟ ಕಾಲದಲ್ಲಿ ಪಾರ್ಟಿನ ತೆಗೆದುಕೊಂಡು ಹೋಗುವಂತವ್ರನ್ನ ಗುರುತಿಸ್ಬೇಕಾಗಿತ್ತು. ಅದು ಯಾರೇ ಇರ್ಲಿ, ನಾನು ಯಾರ ಹೆಸರು ನಾನು ಹೇಳಿಕೋಲ್ಲ, ಇಂಥವ್ರ ಮಂತ್ರಿ ಮಾಡಿ ಅಂತ ಹೇಳುವಂತದ್ದು ನಮ್ ಕೆಲ್ಸ ಅಲ್ಲ. ಮಾಡ್ಬೇಕಾಗಿತ್ತು, ಇಲ್ವೇ ಇಲ್ಲ. ಇವರು 11 ಜನ ಹೊಸಬ್ರಿಗೆ ಕೊಟ್ಟಿದೀವಿ, ಯಂಗ್ಸ್ಟರ್ಸ್ ಕೊಟ್ಟಿದೀವಿ ಅನ್ನೋದು ಒಂದು ಬಿಟ್ರೆ ಇವ್ರಿಗೆ
ಅನುಭವ ಏನಿದೆ ಹ್ಮ್. ಮತ್ತೆ ಕೇಳಿ ಸರ್, ನಾಗೇಂದ್ರ ಅವ್ರ ಮೇಲೆ ಈಗ ಆಲ್ರೆಡಿ ಚಾರ್ಜಸ್ ಇದೆ ಸರ್. ನಾಗೇಂದ್ರ ಅವ್ರನ್ನ ನೀವು ಮಂತ್ರಿ ಮಾಡುವಂತದ್ದು ಏನಿತ್ತು ಅವ್ರಿಗೆ? ನಾಗೇಂದ್ರ ಅವ್ರ ಮೇಲೆ ಚಾರ್ಜಸ್ ಇದೆ. ತಿಮ್ಮಪ್ಪರು ಅವ್ರನ್ನ ಕೈ ಬಿಡ್ತೀರ, ನಾಗೇಂದ್ರ ಅವ್ರನ್ನ ಕೈ ಬಿಡ್ಬೇಕಾಗಿತ್ತಲ್ವಾ? ಕಾರಣ ಏನು? ನಾಗೇಂದ್ರ ಅವ್ರನ್ನ ಮಾಡೋದಕ್ಕೆ ಕಾರಣ ಏನು? ಅವನು ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ಭಯ ಇತ್ತಾ? ಆಗಿದ್ಮೇಲೆ ತಿಮ್ಮಪ್ಪವ್ರನ್ನ ಯಾಕೆ ತೆಗೆದ್ರಿ? ಈಸ್ ಆಲ್ಸೋ ಬ್ಯಾಕ್ವರ್ಡ್ ಕಮ್ಯುನಿಟಿ. ಅಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ ಮೇಲೆ ಏನ್ ಕೇಸ್ ಇಲ್ವಾ ಅಂತಾರೆ. ಅಲ್ಲ ಹಂಗಿದ್ಮೇಲೆ ಹಿಂಗ್ ಹೇಳಿದ್ಮೇಲೆ ಏನ್ ಹೇಳ್ತೀರಾ ಹೇಳಿ ಅದಕ್ಕೆ? ಸರ್, ಅವರು ಡಿ ಕೆ ಶಿವಕುಮಾರ್ ಅವರು ನಾನು ಜೈಲ್ಗೆ ಹೋಗಿದ್ದೆ, ಕೇಸ್ ಇದೆ ಅಂತ ಹೇಳ್ಕೊಳ್ಳೋದು ಅದೊಂದು ಟಾಂಗ್ ಕೊಡೋದಿಕ್ಕೆ ಅಲ್ಲಲ್ಲೇ ಒಂದೊಂದ್ಸಲ ಹೇಳಿಕೆಗಳು ಕೊಡ್ತಾರೆ. ಇದೆಲ್ಲ ಟಾಂಗ್ ಕೊಡೋದಿಕ್ಕೆ ಕೊಡುವಂತ ಹೇಳಿಕೆಗಳು. ಆದ್ರೆ ಏನಕ್ಕೆ ಹೋದೆ ಜೈಲಿಗೆ ಅಂತ ಯಾರು ಹೇಳಲ್ಲ. ಏನಕ್ಕೆ ಹೋದೆ ಜೈಲಿಗೆ ಅನ್ನೋದು ಯಾರು ಹೇಳಲ್ಲ. ಈಗ ನೆನ್ನೆ ಗಾಯತ್ರಿ ಶಾಂತೇಗೌಡವ್ರದ್ದು ಯಾಕೆ ಬಿಟ್ರು ಅನ್ನೋದು ಎಷ್ಟು ಮುಖ್ಯನೋ, ಹೆಂಗ ಬಂತು ಅವ್ರ ಹೆಸರು ಅಷ್ಟೇ ಮುಖ್ಯ. ಯಾಕೆ ಬಿಟ್ರು ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬಂತು ಅನ್ನೋದು ಅಷ್ಟೇ ಮುಖ್ಯ. ಸಿದ್ದರಾಮಯ್ಯ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿದ್ದು ಕುರುಬಾ ಕಮಿಟಿಯಲ್ಲಿ ಇವ್ರ ಹೆಸರಲ್ಲ, ಬಸವರಾಜ ಹೆಸರು ಹೇಳಿದ್ದೆ. ಗಾಯತ್ರಿ ಶಾಂತೇಗೌಡ್ರದ್ದು ಹೆಂಗ್ ಬಂತು ಅನ್ನೋದ್ ಪ್ರಶ್ನೆ ಇತ್ತು, ಅದಕ್ಕೆ ಉತ್ತರ ಇಲ್ಲ. ಅಲ್ಲಿ ಇದು ಸಿದ್ದರಾಮಯ್ಯನವರು ಹೇಳಿದ್ರೆ ಇವತ್ತು ಎಲ್ಲಾ ಪೇಪರ್ ಅಲ್ಲಿ ಬಂದ್ರೆ. ಆಮೇಲೆ ಸಿದ್ದರಾಮಯ್ಯನವರು ಅವ್ರ ಬರ್ಡೇ ಇತ್ತು, ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಟೈಮ್ ಇಲ್ಲ ಅನ್ನೋಂತ ಹೇಳೋದಲ್ಲ ಸರ್. ಬಹಿರಂಗವಾಗಿ ಸಿದ್ದರಾಮಯ್ಯನವರು ತನಗೇನು ಅಸಮಾಧಾನ ಇದೆ ಅನ್ನುವಂಥದ್ದು ತನ್ನ ಆಪ್ತರ ಹತ್ರನೇ ಹೇಳ್ಕೊಂಡಿದ್ರೆ, ಮಾಧ್ಯಮದಲ್ಲೂ ಬಂದಿದೆ. ಬರ್ಡೇ ಇರುತ್ತೆ. ದೊಡ್ಡ ನಾಯಕರು ಸೈಲೆಂಟ್ ಆಗಿದ್ರೇನೆ ಗೊತ್ತಾಗುತ್ತೆ ಸರ್ ಯಾವ ಕಾರಣ ಏನು ಎತ್ತ ಅನ್ನುವಂಥದ್ದು. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದೊಂದು ಕೇಳ್ಬಿಡ್ತೀನಿ. ನಿಖೇತ್ ರಾಜ್ ಮೌರ್ಯ ಅವರೇ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ, ಉಪಚುನಾವಣೆಯ ಸಂದರ್ಭದಲ್ಲಿ ಏನೇನಾಯ್ತು ಅಂತ ನೋಡಿದ್ವಿ. ಅಂದ್ರೆ ಇಲ್ಲಿ ಪಕ್ಷಕ್ಕೆ ಅವ್ರು ಏನೇ ದ್ರೋಹ ಬಗ್ಲಿ, ಆದ್ರೆ ಅವ್ರ ಹತ್ರ ವೋಟ್ ಬ್ಯಾಂಕ್ ಇದೆ ಅಂದ್ರೆ ಅಂತವ್ರು ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಅನಿವಾರ್ಯ, ಅವಶ್ಯಕತೆ ಇದೆ ಅನ್ನುವಂತ ಮೆಸೇಜ್ ಇದು. ಇಲ್ಲ, ಹಾಗಲ್ಲ ನೋಡಿ. ರಾಜಕಾರಣದಲ್ಲಿ ತಪ್ಪು ಮಾಡ್ತಾರೆ, ತಪ್ಪಿಗೆ ಕ್ಷಮೆ ಅಂತ ಕೂಡ ಒಂದಿದೆ, ಗೊತ್ತಾಯ್ತಾ? ಬಹಳ ಮುಖ್ಯವಾಗಿ ಇವತ್ತು ಯಾವ್ದೋ ಒಂದು ಆಡಿಯೋ ಲೀಕ್ ಆಯ್ತು. ಆಡಿಯೋ ಲೀಕಿನ ಬಗ್ಗೆ ಬಹಳಷ್ಟು ಚರ್ಚೆಗಳಾಯ್ತು. ಸೊ ಜಮೀರ್ ಅಹಮದ್ ಅವರು ಕೂಡ ಆ ಸಂದರ್ಭದಲ್ಲಿ ಬಂದು ಚುನಾವಣಾ ಪ್ರಚಾರದಲ್ಲೂ ಭಾಗವಹಿಸಿದ್ರು. ಆ ನಂತರ ಅವರು ಕ್ಷಮಾಪಣೆ, ಆಗೊಂದ್ ವೇಳೆ ಇದನ್ನ ತಪ್ಪಾಗಿದ್ರೆ ಕ್ಷಮಾಪಣೆಯನ್ನು ಕೂಡ ಕೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ನಾನ್ ಹೇಳೋದು, ಈಗ ಉದಾಹರಣೆಗೆ ನೀವು ತಗೊಳ್ಳಿ, ಇಂಥದ್ದು ಎಲ್ಲ ಪಕ್ಷದಲ್ಲೂ ನಡೆದಿದೆ. ನೀವು ಸುಮ್ಮನೆ ಅದನ್ನ ಇಲ್ಲಿ ಮಾತ್ರ ಕೈ ತೋರಿಸ್ಬಿಡಿ. ಯಾಕೆಂತಂದ್ರೆ ಯಾವ ಯಡಿಯೂರಪ್ಪನವರು ಇದೇ ಜನತಾ ದಳವನ್ನ, ಸಾರಿ ಬಿಜೆಪಿಯನ್ನ ಸಂಪೂರ್ಣವಾಗಿ ಮಣ್ಣುಗೂಡಿಸಿ ಬೇರೆ ಪಕ್ಷವನ್ನು ಕಟ್ಕೊಂಡು ಹೋಗಿದ್ರು, ಅದೇ ಯಡಿಯೂರಪ್ಪನವರು ಮತ್ತೆ ವಾಪಸ್ ಬಂದು ಅದೇ ಪಕ್ಷ ಮುಖ್ಯಮಂತ್ರಿ ಆಗಿಲ್ಲ. ಅವ್ರ ಹತ್ರ ವೋಟ್ ಬ್ಯಾಂಕ್ ಇದೆ ಅಂದ್ರೆ ನೀನ್ ಪಕ್ಷಕ್ಕೆ ಏನಪ್ಪ ಏನಾದ್ರೂ ದ್ರೋಹ ಬಗ್ಗೆ ನಾನ್ ನಿಮಗೆ ಅವಕಾಶ ಕೊಡ್ತೀನಿ ಅಂತ ಪಕ್ಷಗಳ ಆಗಲ್ಲ. ಪಕ್ಷಕ್ಕೆ ದ್ರೋಹ ಬಗ್ಗೆ ಅಂತಲ್ಲ. ಬಹಳ ಸರ್ತಿ ಏನು ಅಂತಂದ್ರೆ, ಒಮ್ಮೊಮ್ಮೆ ಈಗ ಒಂದು ಶಿಕ್ಷೆ ಕೊಡ್ಬೇಕಾದ್ರೆ ಕೋರ್ಟ್ ಅಲ್ಲಿ ಒಂದು ನಿಯಮ ಇರುತ್ತೆ ಸರ್. ಅಡಕೆ ಕದ್ದವನ್ನ ಯಾರು ಗಲ್ಗ್ ಹಾಕಲ್ಲ, ಕೊಲೆ ಮಾಡಿದವನ್ನ ಗಲ್ಗ್ ಹಾಕ್ತಾರೆ. ಅಂದ್ರೆ ತಪ್ಪಿನ ಪ್ರಮಾಣಕ್ಕೆ ತಕ್ಕಂತ ಶಿಕ್ಷೆ ಅನ್ನೋದು ಕೋರ್ಟ್ ನೊಳಗಡೆ ಕೂಡ ಒಂದು ನಿಯಮ ಇದೆ. ಸೊ ಅದೇ ತರದಲ್ಲಿ ಇಲ್ಲೂ ಕೂಡ ಒಂದ್ ವೇಳೆ ಅವರು ಎಲ್ಲೋ ಒಂದ್ ಕಡೆ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನೋ ಮಾತನಾಡಿದ್ರು ಅಂತ ಹೇಳೋದಾದ್ರೆ, ಅವರು ಸೋಲಿಗೆ ಕಾರಣರಾಗುವಷ್ಟು ಪ್ರಮಾಣದಲ್ಲಿ ಅವರು ತಪ್ಪು ಮಾಡಿದ್ರ? ಯಡಿಯೂರಪ್ಪ ಈಗ ಒಂದ್ ಇಡೀ ಪಕ್ಷವನ್ನೇ ಡ್ಯಾಮೇಜ್ ಮಾಡುವಂತ ಹಂತಕ್ಕೆ ಮಾಡಿದ್ರ? ಸಮಯ ಕಮ್ಮಿ ಇರೋದ್ರಿಂದ ಇನ್ನೊಂದು ಕೇಳ್ಬಿಡ್ತೀನಿ. ಪಕ್ಷಾಂತರಗಳಿಗೆ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ಇದೇ ಪಕ್ಷದಲ್ಲಿ ಮಣ್ಣೊತ್ತದವರಿಗೆ, ಮಣ್ಣಾದಂತವ್ರಿಗೆ, ಆ ಕುಟುಂಬದವರಿಗೆ ಯಾಕೆ ಚಾನ್ಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೆಲವರ ಪ್ರಶ್ನೆಗಳಿದಾವೆ. ಆಗಿಲ್ಲ ನೋಡಿ. ಈ ಪಕ್ಷದೊಳಗಡೆ ವಲಸಿಗರು, ಹೊರಗಡೆಯಿಂದ ಬಂದವರು, ಒಳಗಡೆಯಿಂದ ಬಂದವರು, ಹಾಗೆಲ್ಲ ಏನು ಇಲ್ಲ ಸರ್. ಬಹಳ ಮುಖ್ಯವಾಗಿ ಪಕ್ಷಕ್ಕೆ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಯಾರಿಂದ ಪಕ್ಷಕ್ಕೆ ಹೆಚ್ಚು ಸಹಾಯ ಆಗಿದೆ ಅನ್ನೋದನ್ನ ಕೂಡ ಪಕ್ಷ ಪರಿಗಣಿಸ್ತದೆ, ಗೊತ್ತಾಯ್ತಾ? ಸೊ ಈ ಪಕ್ಷದೊಳಗಡೆ ನೀವು ಆಗ್ಲೇ ನಾನು ಇದನ್ನ ಹೇಳಲೇಬೇಕು. ಏನು ಅಂತಂದ್ರೆ, ಜಮೀರ್ ಅಹಮದ್ ಬಗ್ಗೆ ಹೇಳಿದ್ರಿ. ಜಮೀರ್ ಅಹಮದ್ ಕೇರಳ ಚುನಾವಣೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಕ್ಟಿವ್ ಆಗಿದ್ರು, ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಕೂಡ ಯಾವ ಪ್ರಮಾಣದಲ್ಲಿ ಅವರಿಂದ ನಮಗೆ ಸಹಾಯ ಆಯ್ತು, ತೆಲಂಗಾಣದಲ್ಲಿ ಯಾವ ಪ್ರಮಾಣದಲ್ಲಿ ಸಹಾಯ ಆಯ್ತು. ಸೊ ಹೀಗೆ ಅವರಿಂದ ಆಗಿರುವ ಒಳಿತನ್ನೂ ಕೂಡ ಲೆಕ್ಕಕ್ಕೆ ತಗೊಂಡಿರ್ತಾರೆ, ಅವರಿಂದ ಆಗಿರುವ ತಪ್ಪನ್ನು ಕೂಡ ಲೆಕ್ಕಕ್ಕೆ ತಗೊಂಡಿರ್ತಾರೆ. ತಪ್ಪಿಗೆ ತಕ್ಕಂತೆ ಅವ್ರಿಗೆ ವಾಗ್ದಂಡನೆ ಆಗಿರುತ್ತೆ, ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ತಕ್ಕಂತೆ ಅವ್ರಿಗೆ ಬೆಲೆಯೂ ಸಿಕ್ಕಿರ್ತದೆ. ಮತ್ತು ಕಾಂಗ್ರೆಸ್ ನಲ್ಲಿ ವಲಸಿಗರು, ಒಳಗಿರೋರು ಆ ತರದ ಯಾವುದೇ ಭಾವನೆ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಮತ್ತು ತಮ್ಮ ಒಂದು ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹೊರಗಿನಿಂದ ಬಂದವರಾದ್ರೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರು, ಎರಡೆರಡು ಬಾರಿ ಮುಖ್ಯಮಂತ್ರಿ ಆದ್ರು. ಆ ಶಕ್ತಿ ಅವರಿಂದ ಸಾಧ್ಯ ಇದೆ. ಯಾಕೆ? ಬಹಳ ಹಿಂದೆ ಇಂದಿರಾ ಗಾಂಧಿ ಅವರ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ದಂತ ವ್ಯಕ್ತಿ, ಇಂದಿರಾ ಗಾಂಧಿ ಅವರನ್ನ ಚುನಾವಣೆಯಲ್ಲಿ ಸೋಲ್ಸೋದಕ್ಕೆ ನಿಂತಿದ್ದಂತ ವ್ಯಕ್ತಿ
ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದ್ರು ಕಾಂಗ್ರೆಸ್ನಲ್ಲಿ. ಸೊ ಹೊರಗಿನಿಂದ ಬಂದವ್ರೆ. ಸೊ ಹೀಗೆ ಹೊರಗಿನವರು ಒಳಗಿನವರು ಆ ಪ್ರಶ್ನೆಗಳು ಉದಯಿಸೋದಿಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನಿಮ್ಮಿಂದ ಪಕ್ಷಕ್ಕೆ ಏನ್ ಸಹಾಯ ಆಗ್ತಾ ಇದೆ, ನಿಮ್ ಸೇವೆ ಏನಿದೆ, ನಿಮ್ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಏನಿದೆ, ಅದ್ರ ಮೇಲೆ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಮತ್ತೆ ನನಗನ್ಸ್ತಾ ಇದೆ ಏನು ಅಂತಂದ್ರೆ ಯಾರಿಗೆ ನೋವಾಗಿದೆ ಆ ನೋವಾದವ್ರ ಜೊತೆಗೆ ಪಕ್ಷ ಇದೆ. ಹರಿಪ್ರಸಾದ್ ಅವರಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, ಡಿ.ಕೆ ಅವರಿದ್ದಾರೆ. ಅಶ್ವಥ್ ನಾರಾಯಣ ಸರ್ ಒಂದು ಕೇಳ್ಬಿಡ್ತೀನಿ. ಅಶ್ವಥ್ ನಾರಾಯಣ ಸರ್, ರಾಜಕಾರಣದಲ್ಲಿ ಫಾದರ್ ಗಾಡ್ ಫಾದರ್ ಇದ್ರೇನೆ ಮೇಲ್ ಬರಕ್ಕಾಗೋದು, ಸಚಿವ ಸ್ಥಾನ ಎಲ್ಲ ಸಿಗೋದು, ಹಾಗೆ ಉನ್ನತ ಹುದ್ದೆಗಳು ಸಿಗೋದು. ಅದು ಯಾವಾಗ್ಲೂ ಪ್ರೂವ್ ಆಗ್ತಾ ಇರುತ್ತೆ, ಮತ್ತೊಮ್ಮೆ ಪ್ರೂವ್ ಆಗಿದೆ. ಯಾವ ಪಕ್ಷದಲ್ಲಾದ್ರೂ ಅಷ್ಟೇ. ಇಲ್ಲ ನೋಡಿ, ಒಂದು ನಿಖಿತ್ ರಾಜ್ ಮಾತಾಡುವಾಗ ಯಡಿಯೂರಪ್ಪ ಅವ್ರ ಸರ್ಕಾರದ ಒಂದು ಉದಾಹರಣೆ ಕೊಟ್ರಿ. ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಫ್ಯಾಕ್ಚರ್ ಮ್ಯಾಂಡೇಟ್ ಬಂದಿತ್ತು, ಪೂರ್ಣ ಪ್ರಮಾಣದ ಸರ್ಕಾರ ಬರ್ಲಿಕ್ಕೆ ನಮಗಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಕೆಲವರು ಹಾಗು ಹೋಗುಗಳನ್ನ ಮತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಹೊಸಬರಿಗೆ, ಹೊರಗಿನಿಂದ ಬಂದವರಿಗೆ ಕೆಲವು ಅವಕಾಶಗಳು ಕೊಡ್ಬೇಕಾಗಿ ಬಂತು. ಬಿಕಾಸ್ ಆಫ್ ಫ್ರಾಕ್ಷನ್ ಮ್ಯಾಂಡೇಟ್ ಬಂದಿದ್ದ ಅವತ್ತು. ಆದ್ರೆ ಇಷ್ಟು 136 ಜನ ತಂಪಿಂಗ್ ಮೆಜಾರಿಟಿ ಅವತ್ತು ಬಂದಿರ್ಲಿಲ್ಲ. ಅದನ್ನೆಲ್ಲ ಹೇಳಿದ್ದು ಯಡಿಯೂರಪ್ಪನವರೇ ಹೊರಗೆ ಹೋಗಿ ಬಂದ್ರಲ್ಲ, ಅದನ್ನ ಹೇಳಿದ್ರು. ಯಡಿಯೂರಪ್ಪನವರೇ ಬಿಜೆಪಿಗೆಲ್ಲ ಬೈದ್ ಬಿಟ್ಟಿದ್ರಲ್ಲ, ಅದನ್ನ ಮೆನ್ಷನ್ ಮಾಡಿದ್ರು ಅವರು. ಸರ್, ಈ ತರದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲಾ ಪಾರ್ಟಿನಲ್ಲೂ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲಿದ್ರು ಒಳಗಡೆ 1925ರಿಂದ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಇದ್ರ. ಹೊರಗಿನಿಂದ ಬಂದ 2ನೇ ಸಲ ಮುಖ್ಯಮಂತ್ರಿ ಆದ್ರಲ್ಲ ಸರ್, ಕಂಟಿನ್ಯೂ ಚೀಫ್ ಮಿನಿಸ್ಟರ್. ಹೊರಗಿನಿಂದ ಬಂದವರು, ಅವರು ಒಳಗಿನಿಂದ ಬಂದವರಲ್ಲ, ಅವ್ರು ಒಳಗಡೆ ಇದ್ದವರಲ್ಲ ಬಿಡಿ. ಅದ್ರದ್ದು ಫಾರ್ ಇನ್ಫಾರ್ಮೇಶನ್, ಮೊದಲನೇ ಅವಧಿಯಲ್ಲಿ ಯಾರನ್ನೂ ಅವ್ರು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ. ಅವರು ಮೊದಲನೇ ಅವಧಿ ಯಾರು ಉಪಮುಖ್ಯಮಂತ್ರಿ ಮಾಡ್ಕೊಳಕ್ತಿಲ್ಲ. ಯಡಿಯೂರಪ್ಪ 4 ಜನ ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಂಡಿದ್ದಾರೆ, ಪಾರ್ಟಿನ ಒಂದು ಒಟ್ಟಿಗೆ ತಗೊಂಡೋಗ್ಬೇಕನ್ನೋ ದೃಷ್ಟಿಯಿಂದ. ಅದನ್ನು ಉದಾಹರಣೆ ಕೊಡುವಂತದ್ದಲ್ಲ. ಒಂದು ಸರ್, ಇಂಥದ್ದು ಆಗೋದು ಸಹಜ. ಆದ್ರೆ ಆದಾಗ ಅದನ್ನ ನಿಭಾಯಿಸೋದಿದೆಯಲ್ಲ, ರಾಜ್ಯ ಅಧ್ಯಕ್ಷರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಪಾರ್ಟಿ ಸೀನಿಯರ್ ಲೀಡರ್ಸ್ ಗಳಿದ್ದಿಲ್ಲ, ರಾಜೀನಾಮೆ ಕೊಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅನ್ನೋಂಥದ್ದು ಇದೆಯಲ್ಲ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅನ್ನುವಂತ ಕಾರಣ ನಾವು ನೋಡಿದೀವಿ ಸರ್. ಈ ಹಿಂದೆ 2017ರಲ್ಲಿ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ಕಾಂಗ್ರೆಸ್ಗೆ ಗೊತ್ತಿರುವಂತ ವಿಚಾರಣೆ ನೋಡೋಣ. ಅದು ಬರೀ ಸ್ಟೇಟ್ಮೆಂಟಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಭಾವ ಸರ್, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಅಶ್ವಥ್ ನಾರಾಯಣ ಸರ್, ಹಾಗೆ ನಿಖಿತ್ ರಾಜ್ ಮೌರ್ಯ ಅವರೇ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.